ಸಾತ್ ಶನಿ ದೋಷಗಳಿದ್ದಾಗೆ ಅಷ್ಟಮ ಶನಿ ಸಪ್ತಮ ಶನಿ ಅಂತ ಹೇಳ್ತೇವೆ. ಆ ಶನಿ ದೋಷ ಇರಬೇಕಪ್ಪ ಅದಂದಾಗ ಆಯುಷ್ಯಕ್ಕೂ ಕೂಡ ಅಧಿಪತಿ ಯಾರಪ್ಪ ಅಂದ್ರೆ ಶನಿ ಮಹಾರಾಜ. ಅಂತ ಆಯುಷ್ಯ ನಿಮಗೆಲ್ಲರಿಗೂ ಕೂಡ ಭಗವಂತ ಕರುಣಿಸಲಿ ಅಂತ ಹೇಳಲಿಕ್ಕೆ ಆ ಶನೀಶ್ವರನ ಆಶೀರ್ವಾದದಿಂದ ಎಲ್ಲರೂ ಕೂಡ ಸಪ್ತಮ ಶನಿ ಅಷ್ಟಮ ಶನಿ ಅಂತೇವೆ. ಯಾರು ದಿನನಿತ್ಯ ಆಂಜನೇಯ ಸ್ವಾಮಿ ಮುಂದೆ ಹೋದಾಗ ಯಾರು ನೋಡ್ದ ಹಾಗೆ ನೀವು ಹೋದ್ರಿ ಅಂದ್ರೆ ಆ ಸ್ವಾಮಿ ನಿಮ್ಮ ಹಿಂಬಲತ್ತಿಗೆ ಬರ್ತಾನೆ. ಹಾಗಾಗಿ ಶರಣಾದವರಿಗೆ ಮರಣ ಇಲ್ಲಂತೆ. ಆಂಜನೇಯ ಸ್ವಾಮಿಗೆ ಎಷ್ಟೇ ಎಲ್ಲೇ ಅರ್ಜೆಂಟ್ ಇದ್ರು ಕೂಡ ಸ್ವಲ್ಪ ನೋಡಿ ನಮಸ್ಕಾರ ಮಾಡಿ ತಲೆಯನ್ನು ಬಗ್ಸಿದ್ರೆ ಸಾಕು, ಆತನ ಆಶೀರ್ವಾದದಿಂದ ಆಯುಷ್ಯ ಆರೋಗ್ಯ ಮತ್ತು ಯಾವುದೇ 7.5 ಶನಿ ದೋಷ ಕೂಡ ಇದ್ರೆ ನಿವಾರಣೆ ಆಗ್ತತಿ. ಆಮೇಲೆ ಕಬ್ಬಿಣದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಬಹಳ ವಿಶೇಷವಾಗಿರ್ತೈತಿ. ಕಬ್ಬಿಣ ಕೆಲಸ ಮಾಡೋರು, ವಾಹನದಲ್ಲಿ ಏನಾದರೂ ಪ್ರಯಾಣ ಮಾಡೋರು ಕೂಡ ಆಂಜನೇಯ ಸ್ವಾಮಿಯನ್ನು ಯಾರು ಕೂಡ ಮರಿಬಾರ್ದು. ಯಾಕಂದ್ರೆ ಇವತ್ತು ಆಂಜನೇಯ ಸ್ವಾಮಿ ಒಂದು ಸ್ಥಾನ ಪಡ್ಕಬೇಕಪ್ಪ ಅಂದ್ರೆ ಆ ರಾಮನ ಸೇವೆಯನ್ನ ಮನಸ್ಪೂರ್ವಕವಾಗಿ ಮಾಡಿರೋದ್ರಿಂದ ಆತ ದೇವರಾಗಿ ಇವತ್ತು ಅದನ್ನ ಪೂಜೆ ಮಾಡ್ತಿದ್ರ. ಅಂತ ಸ್ವಾಮಿಯ ನೀವು ಕೂಡ ಸೇವೆ ಮಾಡಿದ್ರೆ ನೀವು ಆಂಜನೇಯ ಸ್ವಾಮಿಯ ರೂಪದಲ್ಲಿ ನೀವು ಕೂಡ ಒಂದಲ್ಲ ಒಂದು ದಿವಸ ಇರಬೇಕಪ್ಪ ಅಂದ್ರೆ ನಾವು ಬರೀ ದುಡ್ಡು ಕೊಟ್ರೆ ಅಷ್ಟೇ ಸೇವೆ ಅಲ್ಲ. ಈ ದೇವಸ್ಥಾನದಲ್ಲಿ ಏನಾದರೂ ಒಂದು ಹಾಳ ಬಿದ್ದರೆ ಒಂದು ಕಸ ಬಿದ್ದರೂ ಕೂಡ ಎತ್ತು ಹಾಕಿದ್ರು ಕೂಡ ಅದು ಏನು ನೀವು ಸ್ವಚ್ಛತೆ ಕಾಪಾಡ್ತಿರಲ್ಲ, ನೀವು ಸ್ವಚ್ಛತೆಯನ್ನು ಪರಮಾತ್ಮನನ್ನು ಕಾಪಾಡಿದಾಗ ನಿಮ್ಮಲ್ಲಿರುವಂಥ ದಾರಿದ್ರ್ಯತನ ಎಲ್ಲದನ್ನು ಒಟ್ಟೋಗಿಸಿ ನಿಮಗೂ ಕೂಡ ಆ ಶಾಂತಿ ಸುಖ ಕೊಟ್ಟು ಆತನ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಕಂತ ನನ್ನಕ್ಕೆ ಯಾವ ಅಭ್ಯಂತರ ಇಲ್ಲ. ಹಾಗಾಗಿ ಆಂಜನೇಯ ಸ್ವಾಮಿಯ ದಿನನಿತ್ಯನೂ ಆಗಲಿಲ್ಲಂದ್ರೆ ವಾರಕ್ಕೆ ಒಂದು ದಿವಸನಾದರೂ ಕೂಡ ನೀರು ಕೂಡ ಚಾನು ಕೂಡ ಕುಡಿದಾಗೆ ಬೆಳಗ್ಗಿನ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಸ್ವಾಮಿಗೆ ಬಂದು ಅಷ್ಟು ಎಣ್ಣೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗಿ ನೀವು ಮಾಡ್ಕೊಂತ ಹೋಗ್ರಿ. ನಿಮ್ಮ ಮನೇಲಿ ಯಾವುದೇ ತರವಾಗಿ ಕಾಟ ಕರ್ಮಗಳು ದೂರ ಆಗ್ತವೆ. ಹಾಗಾಗಿ ಅಂತ ಶನೀಶ್ವರನನ್ನ ಇವತ್ತು ಪೂಜೆ ಮಾಡಿದಿರಿ. ಅದೇ ರೀತಿಯಾಗಿ ರಾವು ಅಂದ್ರೆ ನಿಮ್ಮ ಜಾತಕದಲ್ಲಿ ಸರ್ಪದೋಷ, ಕಾಳ ಸರ್ಪದೋಷ ಅಂತ ಹೇಳ್ತಾರೆ. ಸರ್ಪದೋಷ ಅಂದ್ರೆ ಆ ಒಡೆದ್ರೆ ಮಾತ್ರ ಸರ್ಪದೋಷ ಬರ್ತೈತಿ ಅನ್ನಂಗಿಲ್ಲ. ನೀವೇನಾದ್ರೂ ತಾಯಿ ಹೊಟ್ಟೆದಲ್ಲಿದ್ದಾಗ ಈಗೆಲ್ಲ ಜಂತಿ ಮನೆಗಳಿಲ್ಲ, ಈಗೆಲ್ಲ RCC ಮನೆ ಇದಾವೆ. ಆದ್ರೆ ಅವಾಗಿನ ಕಾಲದಲ್ಲಿ ಒಂದು ಮಣ್ಣಿನ ಮನೆಯಾಗಲಿ ಅಥವಾ ಹಳೆ ಮನೆ ಜಂತುಗಳಿದ್ವು. ಆ ಜಂತು ಒಳಗ ಗರ್ಭವಹಿಸುವಂತಹ ತಾಯಿ ಗರ್ಭಿಣಿ ಇದ್ದಾಗ ಏನಾದ್ರೂ ಮೇಲೆ ಹಾವು ಹೋದ್ರೆ ಆತನ ಒಂದು ನೆರಳು ಬಿದ್ದರೂ ಕೂಡ ಸರ್ಪದೋಷ ಪ್ರಾರಂಭ ಆಗ್ತಿತ್ತು. ಹಾಗಾಗಿ ಅದು ಒಬ್ಬರಿಗೆ ಏನಾದ್ರು ಬಂತಂದ್ರೆ ಇಡೀ ಮಂತನಿಗೂ ಕೂಡ ಸರ್ಪದೋಷ ಕಾಡ್ತಾ ಇರ್ತೈತೆ. ಆ ಸರ್ಪದೋಷ ಇದ್ದಾಗ ನೀವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ಕೂಡ ಬರೀ ನಷ್ಟ ಆಗತ್ತೆ ಹೊರತು ಕೂಡ ಅದರಲ್ಲಿ ಲಾಭ ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತ ಸರ್ಪದೋಷ ನಿವಾರಣೆಗೋಸ್ಕರವಾಗಿ ಇವತ್ತು ರಾಹುವನ್ನ ನಾವು ಪೂಜೆ ಮಾಡಿದ್ವಿ ಅಥವಾ ನೀವೆಲ್ಲ ಪೂಜೆ ಮಾಡಿದ್ರಿ. ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೇತು ಅಂದ್ರೆ ನಮಗೆ ಏನೋ ಮಾಡಿಸ್ಬಿಟ್ಟಿದಾರ, ನಮಗೇನ ದಾಟಿ ಬಿಟ್ಟಿದ್ದೀವಿ, ನಮಗೇನೋ ಒಂದು ವಾಮಾಚಾರಗಳನ್ನು ಮಾಡಾರಂತ ಏನು ಹೇಳ್ತಿರಲ್ಲ, ಅಂತ ಮಾಟ ಮಂತ್ರ ತಂತ್ರಾದಿಗಳನ್ನು ನಿವಾರಣೆ ಮಾಡಬೇಕಪ್ಪ ಅಂದ್ರೆ ಕೇತುವನ್ನ ಪೂಜೆ ಮಾಡಬೇಕು. ಹಾಗಾಗಿ ಕೇತುದು ಏನಪ್ಪ ಅಂದ್ರೆ ಧಾನ್ಯ ಉರುಳಿ ಒಂದು ಹಿಡ್ಕೊಂಡು ನೋಡ್ರಿ, ಒಂದು ಕಲರ್ ಇರಲ್ಲ, ನಾನಾ ಕಲವಾಗಿ ಇರ್ತೈತಿ. ಹಂಗ ಒಂದು ಏನಾದ್ರೂ ನಿಮಗೆ ತೊಂದರೆಗಳು ಬಂದಾಗ ನನಗೆ ಮಾಟ ಮರಿಮೇನ ಮಾಡ್ಯಾರಂತ ನಿಮ್ಮ ಮನಸ್ಸು ಆ ಹೆಂಗ ಉರುಳಿ ಕಾಳಲ್ಲಿ ಕಲ್ಕಲ್ ಇರ್ತೈತಲ್ಲ ಆ ಥರ ಮನಸ್ಸು ಛಿದ್ರವಾಗಿ ಆಗ್ತೈತಿ. ಅದಕ್ಕಾಗಿ ಅಂತ ಛಿದ್ರವನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಕೇತು ಗ್ರಹವನ್ನ ಪೂಜೆ ಮಾಡಬೇಕಾಗ್ತದೆ. ಹಾಗಾಗಿ ಅಂತಹ ನವಗ್ರಹ ಸಂಪೂರ್ಣವಾಗಿ ನೀವು ಇವತ್ತು ಮಾಡಿದ್ರಂದ್ರೆ ನಿಮ್ಮ ಗ್ರಾಮಕ್ಕೆ ಇದು ಬರೀ ಮನೆಗೆ ಅಷ್ಟ ಅಲ್ಲಲ್ಲ, ಇದು ಗ್ರಾಮಕ್ಕೋಸ್ಕರವಾಗಿ ಇವತ್ತು ಮಾಡಿದ್ರಂದಾಗ ಈ ಗ್ರಾಮದಲ್ಲಿರುವಂಥ ಎಲ್ಲ ಸದ್ಭಕ್ತರು ಕೂಡ ಆದಿತ್ಯಾದಿ ನವಗ್ರಹ ಅನುಗ್ರಹ ಸದಾಕಾಲ ಇರ್ತತಿ ಅಂತ ಹಾರೈಸಿ ಇವತ್ತು ವಿಶೇಷವಾಗಿ ಶನಿ ಮಹಾರಾಜನ ಪುರಾಣವನ್ನ ಇನ್ನು ಮೇಲೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಶನಿ ಮಹಾರಾಜನ ಪುರಾಣವನ್ನ ನೀವೇನು ಕೇಳ್ತೀರಪ್ಪ ಅಂದ್ರೆ ಸುಮ್ಮನೆ ಅವರ ಸಂಗೀತ ಮುಖಾಂತರದಲ್ಲಿ ಕೇಳ್ತಂತ ಕೂತ್ಕೋಬಾರ್ದು. ಅದರಲ್ಲಿ ಏನೇನೋ ನಡೀತೈತೆ ಅನ್ನೋದನ್ನ ಕೇಳಬೇಕು. ಯಾಕಪ್ಪ ಅಂದ್ರೆ ಹಗಲೆಲ್ಲ ನಿಂತ್ಕೊಳಕ್ಕಾಗಲ್ಲ. ಇವತ್ತು ವಿಶೇಷವಾಗಿ ಎಲ್ಲ ಕಲಾವಿದರು ಗುರುಗಳನ್ನ ಕರೆಸಿ ಇವತ್ತು ಆಂಜನೇಯ ಸ್ವಾಮಿಯ ಪವಿತ್ರ ಸ್ಥಳದಲ್ಲಿ ನೀವೆಲ್ಲ ಕುತ್ಕೊಂಡು ಶನಿ ಮಹಾರಾಜನನ್ನ ಇವತ್ತು ಪಾರಾಯಣ ಮಾಡ್ತಿದ್ರೆ ಎಲ್ಲರೂ ಕೂಡ ಕೇಳಬೇಕು. ಅಂದ್ರೆ ಶನೇಶ್ವರ ಯಾಕಪ್ಪ ಇವತ್ತು ಇಷ್ಟಕ್ಕೊಂದು ಪರಿಣಿತವಾಗಿದ್ದಾನಂದ್ರೆ ನಾನು ಅನ್ನೋ ಅಹಂಕಾರ ಯಾರು ಬಿಡ್ತಾರೋ ಅವ್ರಿಗೆ ಮಾತ್ರ ಶನಿ ಮಹಾರಾಜನ
ಅಂತರ ಆಶೀರ್ವಾದ ಇರ್ತೈತಿ. ಯಾರು ನಾನು ಅನ್ನೋದು ಬರ್ತದೆ ಅವರನ್ನ ಶನಿ ಮಹಾರಾಜ ಹಿಂಬಾಲೆತ್ತಿ ಎಲ್ಲ ನಶಿಸಿ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರವಾಗಿ ನಾನು ಅನ್ನೋ ಅಹಂಕಾರವನ್ನು ಸ್ವಾಮಿಯ ಪಾದಕ್ಕಾಗಿ ನೀವೆಲ್ಲ ಪರಿಶುದ್ಧರಾಗಿ ಒಳ್ಳೆ ಮನಸ್ಸಿನಿಂದ ಸ್ವಾಮಿಯ ಕಥೆಯನ್ನು ಕೇಳಿ ನೀವೆಲ್ಲರೂ ಪುನೀತರಾಗ್ರಿ. ಆದ ನಂತರ ಈ ಊರಿಗೆ ಎಲ್ಲ ಒಳ್ಳೇದಾಗಲಿ, ಈ ಗ್ರಾಮಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಕೂಡ ಮಳೆ ಬೆಳೆ ಸಮೃದ್ಧಿ ಆಗಲಿ, ಸುಖ ಶಾಂತಿ ಕೊಟ್ಟು ಕಾಪಾಡಂತ ಹಾರೈಸಿ, ಯಾರಿಗೆ ಸಂತಾನ ಇಲ್ಲ ಸಂತಾನ ಪ್ರಾಪ್ತಿ ಆಗಲಿ, ಯಾರಿಗೆ ಕಲ್ಯಾಣ ಕಾರ್ಯ ಆಗಿಲ್ಲ ಎಲ್ಲರ ಕಲ್ಯಾಣ ಕಾರ್ಯ ಆಗಲಿ. ಮತ್ತು ಈ ಒಂದು ಆಶೀರ್ವಾದದಿಂದ ನಿಮ್ಮ ಗ್ರಾಮಕ್ಕೆ ಎಲ್ಲದರ ರೀತಿಯಲ್ಲಿ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಸಮಯ ಭಾಳ ಆಗಿದೆ. ನಾಳೆ ಸುಮಾರು 4 ಕಡಿ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಬೇಕು. ಆದರೂ ಕೂಡ ನಮ್ಮನ್ನು 10 ಗಂಟೆ ಬಿಡ್ತಾವಂತ ನಮ್ಮ ಸರ್ ಹೇಳಿದ್ರು. ಆದರೆ ಈಗ ಸುಮಾರೆಲ್ಲ 11 ಗಂಟೆ ಆಗ್ತಾ ಬಂತು. ಆದರೂ ಕೂಡ ನಿಮ್ಮ ಗ್ರಾಮ ಬಿಟ್ಟು ಹೋಗಿ ಮನಸ್ಸು ಬರ್ತಾರೆ, ಯಾಕಂದರೆ ನಿಮ್ಮ ಭಕ್ತಿಯನ್ನು ನೋಡಿ. ಹಾಗಾಗಿ ಅಂಥ ಭಕ್ತರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತದೀವಿ. ಅದೇ ರೀತಿಯಾಗಿ ನಮ್ಮದು ಕೂಡ ಮುತ್ತಿಗೆ ಆ ಸ್ವಾಮಿಗಳು ನಾವು ಎಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿದ್ದಾಗಿರಬಹುದು. ಹಾಗಾಗಿ ಜನವರಿ 28, 29ಕ್ಕೆ ನಮ್ಮ ಮುತ್ತಿಗೆ ಗ್ರಾಮದಲ್ಲಿ ಕೂಡ ಮುಳುಗದ್ದಿಗೆ ಕಾರ್ಯಕ್ರಮ ಇರ್ತೈತಿ. ನೀವು ಎಲ್ಲ ಸದ್ಭಕ್ತರು ನಾವು ಹೇಗೆ ಈಗ ಬಂದು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಕೂಡ ಆಲಸ್ವಾಮಿಯ ಆಶೀರ್ವಾದ ತಗೊಂಡು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆ ಸ್ವಾಮಿಯ ಕಣ್ತುಂಬ ನೋಡೋಕೆ. ಮುಳುಗದ್ದಿಗೆ ಅಂದರೆ ಸಾಮಾನ್ಯ ಅಲ್ಲ. ಆಲಸ್ವಾಮಿಗಳು ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಸ್ವಾಮಿಗಳನ್ನು ಮಾಡಿದರೆ ಆಲಸ್ವಾಮಿಗಳು ಒಂದು ಜಾತಿಗೆ ಸೀಮಿತವಾದ ಆಲಸ್ವಾಮಿಗಳಲ್ಲ. ಯಾಕಪ್ಪ ಅಂದ್ರೆ ಹಾಲು ಇಲ್ಲದ ಮನೆ ಯಾರ್ದೈತಪ್ಪ? ಹಾಲು ಯಾರ ಮನೆಗಿಲ್ಲ, ಎಲ್ಲರಿಗೂ ಬೇಕು, ಹೌದಿಲ್ಲ? ಆಗ ಹಾಲಸ್ವಾಮಿಗಳು ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬ ಭಕ್ತರಿಗೂ ಹಾಲಸ್ವಾಮಿಗಳು ಬೇಕು. ಹಾಗಾಗಿ ಇವತ್ತು ನಾವು ಬಂದಿರೋದೇನಪ್ಪ ಅಂದ್ರೆ ಆಶೀರ್ವಾದ ಮಾಡಿ ಎಲ್ಲ ಭಕ್ತರಿಗೂ ಹಾಲಿನಂತ ಬೆಳೆಲಿ, ಹಾಲಿನಂತ ಮನಸ್ಸು ಬರಲಿ, ಹಾಲು ಉಕ್ಕಿದಂಗ ನಮ್ಮ ಕೋಡಿಳ್ಳಿ ಗ್ರಾಮ ಉಕ್ಕಿ ಬೆಳೆಲಿ ಅಂತ ನಾವು ಬಂದು ನಿಮಗೆಲ್ಲ ಆಶೀರ್ವಾದ ಮಾಡಿದ್ದೇವೆ. ನೀವು ಎಲ್ಲರೂ ಕೂಡ ಆಲಸ್ವಾಮಿ ಮುಳುಗದ್ದಿಗೆ ಬಂದು ಸೇವೆಯನ್ನು ಸಲ್ಲಿಸಿ ತನು ಮನ ಧನ ಅಂದ್ರೆ ಕಾಣಿಕೆ ಕೊಟ್ಟರು ಮಾತ್ರ ನಮ್ಮ ಮಠಕ್ಕೆ ಬರೀ ಅಂತ ನಾವು ಹೇಳೋದಿಲ್ಲ. ನಿಮ್ಮ ಬಂದು ಸೇವೆ ಏನ್ರ ಅಲ್ಲಿ ಒಂದು ಕಟ್ಟೆಯನ್ನು ಈ ಕಡೆಗೆ ಇಟ್ಟರು ಕೂಡ ಭಕ್ತರಿಗೆ ನೀವು ಸ್ವಲ್ಪ ಅನ್ನ ಪ್ರಸಾದವನ್ನ ನಿಮ್ಮ ಕೈಯಿಂದ ಮಾಡಿದ್ದನ್ನು ನೀಡಿದ್ರು ಕೂಡ ಅದು ಸೇವೆನೇ. ಬಂದು ಸೇವೆಯನ್ನು ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡು ನೀವೆಲ್ಲ ಪುನೀತರಾಗಿರಂತ ಹಾರೈಸಿ ನಮ್ಮ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ದೇವಸ್ಥಾನ ನೋಡಿ ನಮಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇಂಥ ಚಿಕ್ಕ ಹಳ್ಳಿ ಒಳಗ 60 ರಿಂದ 70 ಲಕ್ಷ ಕೊಟ್ಟು ಈ ದೇವಸ್ಥಾನ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದಿರಿ. ಇದನ್ನೇನಪ್ಪ ಅಂದ್ರೆ ನಿರ್ಮಾಣ ಮಾಡಿದ ಅಷ್ಟೇ ಅಲ್ಲ, ಇದನ್ನು ಸ್ವಚ್ಛತೆ ಕಾಪಾಡಬೇಕು. ಇದಕ್ಕೆ ನಂತರ ದಿವಸ ಆಗಿಲ್ಲಂದ್ರೂ ವಾರಕ್ಕೊಂದು ದಿವಸನಾದ್ರೂ ವಿಶೇಷವಾಗಿ ಪೂಜೆ ಸಲ್ಲಿಸ್ರಿ. ನಂತರ ಈ ಪೂಜೆ ಎಷ್ಟು ನಡ್ಕಂತ ಬರ್ತೈತೆ ಅಷ್ಟು ನಿಮ್ಮ ಗ್ರಾಮಕ್ಕೆಲ್ಲರಿಗೂ ಕೂಡ ಒಳ್ಳೇದಾಗ್ತದಂತ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಮ್ಮ 2 ಮಾತುಗಳಿಗೆ ವಿರಾಮ